ಸಿ ವಿ ಗೋಪಾಲ್ ಅವರು ಹುಟ್ಟು ಹೋರಾಟಗಾರರು. ಈ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಎಲ್ಲೇ ಕರೆದ್ರೇನು ಬಂದು ಆ ಸಮಸ್ಯೆಗಳನ್ನು ನಾನು ನಮ್ಮ ಪಕ್ಕದಲ್ಲಿ ತಮ್ಮರೆಡ್ಲಹಳ್ಳಿ ಅಂತ ವಿಪರೀತ ಬೋವಿ ಜನಾಂಗದವ್ರು ಇರ್ತಕ್ಕಂಥವ್ರು, ಅಲ್ಲಿ ಒಂದು ನ್ಯಾಯ ಪಂಚಾಯತಿಗೆ ನಾನು ಒಂದು 5-6 ಸಲ ಕರೆಸಿದ್ದೀನಿ. ವೆಂಕಟಮುನಿ ಅವರು ಜೊತೆಗೆ ಬಂದಿದ್ದಾಗ ಆ ಜನಾಂಗದವ್ರದ ಪ್ರಾಬ್ಲಮ್ ಒಂದು ಒಕ್ಕಲಿಗರಿಗೂ ಮತ್ತು ಬೋವಿ ಕಮ್ಯುನಿಟಿಯವ್ರಿಗೆ ಒಂದು ಗಲಾಟೆಗಳಾಗಿದ್ದಾಗ ಜಮೀನು ವಿವಾದಗಳು, ಅದಕ್ಕೊಂದು 5-6 ಸಲ ಬಂದಿದ್ದರು. ಅವರು ಒಂದು ತಾಲೂಕು ಸಮಿತಿ ಅಧ್ಯಕ್ಷರಾಗಿದ್ದರು, JDS ಪಕ್ಷವನ್ನು ಗುರುತಿಸ್ಕೊಂಡಿದ್ದರು. ಕಾಂಗ್ರೆಸ್ಗೆ ಬಂದರು, ಒಂದು MLA ಅಭ್ಯರ್ಥಿಯಾಗಿ MLA ಆಗ್ತಕ್ಕಂಥ ಅವರು ಲಾಸ್ಟು ಒಂದು ಕ್ಷಣದಲ್ಲಿ ಒಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ ಅವರ ದುರಾದೃಷ್ಟ ಕೈ ತಪ್ಪೋಯ್ತು. ಅಲ್ಲಿಂದ ಕಾಂಗ್ರೆಸ್ಸನ್ನು ಗುರುತಿಸ್ಕೊಂಡು ಓಡಾಡ್ಕೊಂಡಿದ್ದಾರೆ. ಇವತ್ತು ಬೋವಿ ಜನಾಂಗದ ಜಿಲ್ಲಾ ಅಧ್ಯಕ್ಷ ಇದೆ. ನನ್ನ ಪ್ರಕಾರ ಇದನ್ನು ಒಂದು 10 ವರ್ಷದ ಮುಂಚಿತವಾಗಲೇ ಮಾಡಬೇಕಾಗಿತ್ತು. ಅವ್ರನ್ನ ಆ ಜನಕ್ಕೆ ಒಂದು ಸಾಮೂಹಿಕ ನ್ಯಾಯ ಕೊಡೋಕ್ಕೆ ಅಲ್ಲಿ ನಮ್ಮ ತಾಲೂಕಿನಾದ್ಯಂತ ಒಂದು 15,000 to 20,000 ಜನ ಇದ್ದಾರೆ. ಇಲ್ಲಿ ಸಾಮೂಹಿಕ ನ್ಯಾಯ ಅಂತ ಹೇಳಿದ್ರೆ ಒಂದು ಲೆಫ್ಟು, ಒಂದು ರೈಟು, ಒಂದು ಬೋವಿ ಕಮ್ಯುನಿಟಿ ಅಂತ ಕೊಡಬೇಕು ಅಂತ ಇತ್ತು. ಇದು ಸರಿಯಾಗಿ ಒಂದು ಫಾಲೋ ಮಾಡಲಿಲ್ಲ. ಇದನ್ನು ಬಂದಿದ್ದೇ KH ಮುನಿಯಪ್ಪನ ಬಂದ ಮೇಲೆ ಲೆಫ್ಟು, ರೈಟು, ಸಾಮಾನ್ಯ ನ್ಯಾಯ ಅನ್ನೋದು ಬಂದಿದ್ದೇ ಆವಾಗಲೇ. ಗೊತ್ತಿದ್ದೇನಪ್ಪ ಗೋಪಾಲ್ ಅವರೇ? ಅದರಿಂದ ಮುಂದಿನ ದಿನಗಳಲ್ಲಿ ಅವರ ಜನಾಂಗದ ಅಭಿವೃದ್ಧಿಗೆ, ಅವ್ರ ಜನಾಂಗನೇ ಅಲ್ಲ, SC ST ಜನಾಂಗದ ಎಲ್ಲರನ್ನೂ ಬಲಪಡಿಸ್ಬೇಕು ಅಂತ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ಅಲ್ಲಿ ತಾರತಮ್ಯ ಇಲ್ಲದೆ ನೋಡ್ಸ್ಕೊಂಡು ಹೋಗ್ಬೇಕು. ನಾನು ಇಷ್ಟೊತ್ತಿಗೆ ಬಂದು ಅವ್ರಿಗೆ ಒಂದು ಹೂನಾರ ಹಾಕಿ ಒಂದು ನನ್ನ ಗ್ರ್ಯಾಟಿಟ್ಯೂಡನ್ನು ಹೇಳ್ಬೇಕಾಗಿತ್ತು. ನಾನು ಸ್ವಲ್ಪ ಆಚೆ ಇದ್ದೆ, ಮತ್ತು ಲೇಟಾಗಿ ಹೋಗೋಣ, ಒಂದು ವಿಶ್ ಮಾಡೋಣ ಅಂತ ಉದ್ದೇಶ ಬಂದಿರೋದು. ಗೋಪಾಲ್ ಅವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿರೋದಕ್ಕೆ ಒಂದು ಬೆಂಬಲ ಕೋರಿ ಅವ್ರಿಗೆ ನನ್ನ ವಿಶೇಷ ಹೇಳಕ್ಕೆ ಬಂದಿರೋದು.